ಉಳ್ಳಾಲ ಜುಮ್ಮಾ ಮಸ್ಜಿದ್ ಹಾಗೂ ಸಯ್ಯದ್ ಮದನಿ ದರ್ಗಾ ಸಮಿತಿ ವತಿಯಿಂದ ಸಯ್ಯದ್ ಮದನಿ ಶರಿಯತ್ ಕಾಲೇಜು ಕಟ್ಟಡ ಶಿಲಾನ್ಯಾಸ ಹಾಗೂ ಕಾಜಿ ಸ್ಥಾನ ಸ್ವೀಕಾರ ಸಮಾರಂಭ ಉಳ್ಳಾಲ ದರ್ಗಾ ವಠಾರದಲ್ಲಿ ನಡೆಯಿತು. ಉಳ್ಳಾಲ ನೂತನ ಕಾಜಿಯಾಗಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಎಪಿ ಅಬೂಬಕರ್ ಮುಸ್ಲಿಯಾರ್ ಕಾಂತಾಪುರಂ ಅಧಿಕಾರ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಗುರುಗಳ ಹಿರಿಯರ ಆಶೀರ್ವಾದದಿಂದ ಧಾರ್ಮಿಕ ಶಿಕ್ಷಣ ಪಡೆದ ಬಳಿಕ ಧಾರ್ಮಿಕ ಶಿಕ್ಷಣ ನೀಡುವತ್ತ ಹೆಜ್ಜೆ ಇಟ್ಟೆ. ಅದರಿಂದ ಇಲ್ಲಿಯವರೆಗೆ ತಲುಪಿದೆ. ಮಡವೂರು ಶೈಖ್ರವರ ಸೂಚನೆಯ ಮೇರೆಗೆ ಮರ್ಕಜ್ ಕಾಲೇಜು ಸ್ಥಾಪನೆ ಮಾಡಲಾಯಿತು. ಈ ಕಾಲೇಜು ಸ್ಥಾಪನೆ ಮಾಡುವ ಮೂಲಕ ಜವಾಬ್ದಾರಿಯುತವಾದ ಸ್ಥಾನ ವಹಿಸಿಕೊಂಡಿದ್ದೇನೆ ಎಂದು ಹೇಳಿದರು. ഒരു മുബാഹായ കാര്യം, അതായത് അനുവദനീയമാണ്, ചെയ്യുകയും ചെയ്യാതിരിക്കുകയും ആവാം. അങ്ങനത്തെ ഒരു മുബാഹായ കാര്യമാണ് എങ്കിൽ പോലും ഒരു ഖാദി അത് ചെയ്യാൻ പാടില്ല എന്ന് പറഞ്ഞാൽ ചെയ്യൽ കുറ്റകരമായി പോകും. അത് ചെയ്യണമെന്ന് പറഞ്ഞാൽ അത് ഒഴിവാക്കുകയും ചെയ്യും. അങ്ങനെയാണ് സറൈൻ്റെ വിധി. അതുകൊണ്ട് ഇൻഷാ അല്ലാഹ് അഹ്ലുസുന്നത്തി വൽ ജമാഅത്തിൻ്റെ അടിസ്ഥാനത്തിൽ അതിൻ്റെ വിശ്വാസത്തിൽ നമ്മുടെ ഈ ഉള്ളാൽ ദർഗാ ശരീഫും അതിനോടനുബന്ധിച്ചുള്ള ശരീഅത്ത് കോളേജും അതുപോലെ ജമാഅത്ത് പള്ളിയും എല്ലാം നടത്തിക്കൊണ്ടുപോകാൻ ಉಡುಪಿ ಜಿಲ್ಲಾ ಸಂಯುಕ್ತ ಕಾಜಿ ಝೈನುಲ್ ಉಲಮಾ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ ಕಾರ್ಯಕ್ರಮ ಉದ್ಘಾಟಿಸಿದರು. ರೈಜುಲ್ ಉಲಮಾ ಇ ಸುಲೈಮಾನ್ ಉಸ್ತಾದ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಉಳ್ಳಾಲ ದರ್ಗಾ ಸಮಿತಿಯ ಅಧ್ಯಕ್ಷ ಹನೀಫ್ ಹಾಜಿ ಪ್ರಾಸ್ತಾವಿಕ ಮಾತುಗಳನ್ನಾಡಿ 60 ವರ್ಷಗಳ ಕಾಲ ತಾಜುಲ್ ಉಲಮಾ ಅವರಿಂದ ಪಳಗಿದ ಊರಾಗಿದೆ ಉಳ್ಳಾಲ. ಇವರ ಬಳಿಕ ಕಾಜಿಯಾಗಿದ್ದ ಅವರ ಸುಪುತ್ರ ಫಜಲ್ ಕೋಯಮ್ಮ ತඤ್ಞಳ್ ಅವರ ನಿಧನದ ಬಳಿಕ ತೆರವಾದ ಸ್ಥಾನಕ್ಕೆ ಎಪಿ ಉಸ್ತಾದ್ ಆಯ್ಕೆಯಾದರು. ಅವರು ಧಾರ್ಮಿಕ ಶೈಕ್ಷಣಿಕ ವಿಚಾರದಲ್ಲಿ ಬಹಳಷ್ಟು ಪಳಗಿದವರು. ಏಕಕಾಲಕ್ಕೆ 25,000 ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವವರು ಎಂದರು. ನೂರಾರು ವಿದ್ಯಾರ್ಥಿಗಳು ಒಂದು ವರ್ಷದಲ್ಲಿ PhD ಡಿಗ್ರಿ ಪಡೆಯುವುದಾದರೆ ಆ ಸಂಸ್ಥೆ ಅದ್ಭುತ ಏನಾದ್ದು ಹೇಳಬಹುದು. ಅದೇ ರೀತಿ ಕಳೆದ ವರ್ಷ IAS ಅಲ್ಲಿ ಪಾಸಾದ ಒಬ್ಬ ವಿದ್ಯಾರ್ಥಿ ಇದ್ದ. ಅದರೊಟ್ಟಿಗೆ ಹಲವಾರು ರಂಗಗಳಲ್ಲಿ ಶಿಕ್ಷಣದಲ್ಲಿ ಪಡೆದ ಶಿಕ್ಷಣದ ದೇಶದ ಅತಿ ಉನ್ನತವಾದ ಪದವಿಯನ್ನು ಪಡೆದ ವಿದ್ಯಾರ್ಥಿಗಳಿದ್ದರು. ಇವರು ಎಲ್ಲರೂ ಎಪಿ ಉಸ್ತಾದರವರ ವಿದ್ಯಾಸಂಸ್ಥೆಯಲ್ಲಿ ಪಡೆದ ವಿದ್ಯಾರ್ಥಿಗಳು. ಅಲ್ಹಮ್ದುಲಿಲ್ಲಾ, ಇವತ್ತು ನಮಗೆ ಕರ್ನಾಟಕ ರಾಜ್ಯಕ್ಕೆ ಸಿಕ್ಕಿದ್ದು ಅಲ್ಹಮ್ದುಲಿಲ್ಲಾ ಸುಮ್ಮ ಅಲ್ಹಮ್ದುಲಿಲ್ಲಾ. ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ಉಳ್ಳಾಲ ದರ್ಗಾ ಸಮಾಜಕ್ಕೆ ಉತ್ತಮ ಸಾಧನೆಯನ್ನು ಮಾಡಿ ದೇಶಕ್ಕೆ ಹೆಸರು ಮಾಡಿದೆ ಎಂದು ಹೇಳಿದರು. ಉಳ್ಳಾಲ ದರ್ಗಾ ಇಡೀ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಹೆಸರು ಮಾಡಿರ್ತಕ್ಕಂಥ ದರ್ಗಾ ಅಂತ ಹೇಳಿದ್ರೆ ನಮ್ಮ ಉಳ್ಳಾಲ ದರ್ಗಾ. ಯಾಕೆಂತ ಹೇಳಿದ್ರೆ ಇಲ್ಲಿ ಭಾಳ ವಿಶೇಷವಾದಂಥ ಒಂದು ಬೆಳವಣಿಗೆಗಳು ಮತ್ತು ಚಿಂತನೆಗಳು ಈ ಒಂದು ದರ್ಗಾದಿಂದ ಹೊರ ಹೊಮ್ಮಿರುವಂಥದ್ದು ಮತ್ತು ಅದರ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೂಡ ಕೊಟ್ಟಿರ್ತಕ್ಕಂಥ ಒಂದು ಇತಿಹಾಸ ನಮ್ಮ ಉಳ್ಳಾಲ ದರ್ಗಾಗಿದೆ. ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಇಲ್ಲಿ ಅವರು ಭಾಳ ಹಿಂದೆನೇ ಅದೆಲ್ಲವನ್ನು ಕೂಡ ಶುರು ಮಾಡಿ ಶಿಕ್ಷಣ ಜೊತೆಯಲ್ಲಿ ಧರ್ಮದ ಒಂದು ಪಾತ್ರವನ್ನು ಕೂಡ ಸೇರಿಸ್ಕೊಂಡು ವಿದ್ಯಾಭ್ಯಾಸಕ್ಕೆ ವಿಶೇಷವಾದಂಥ ಒತ್ತನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಅದು ನಮ್ಮ ಉಳ್ಳಾಲ ದರ್ಗಾ ಸಮಿತಿಗೆ, ಉಳ್ಳಾಲ ದರ್ಗಾಗಿರುವಂಥದ್ದು. ಸ್ಪೀಕರ್ ಯುಟಿ ಖಾದರ್ ಫರೀದ್ ಮಾತನಾಡಿ, ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡಿದ ಎಪಿ ಉಸ್ತಾದ್ ಕಾಜಿಯಾಗಿದ್ದಾರೆ. ಅವರಿಗೆ ಜವಾಬ್ದಾರಿ ಬಹಳಷ್ಟು ಇವೆ. ಶಿಕ್ಷಣಕ್ಕೆ ಬಹಳಷ್ಟು ಒತ್ತು ನೀಡಿದ್ದ ಅವರು ಈ ಸ್ಥಾನಕ್ಕೆ ಸರ್ವತಾ ಅರ್ಹರು ಎಂದರು. ಸಮಿತಿ ಅಧ್ಯಕ್ಷ ಇಬ್ರಾಹಿಂ ಹಾಜಿ ಅವರು, ತಂದೆಯವರು, ಎಲ್ಲ ನಮ್ಮ ಉಲಮಾ ಕಾಜಿ, ತಾಜುಲ್ ಉಲಮಾ ಕಾಜಿ ಅವರು ಎಲ್ಲ ಒಗ್ಗಟ್ಟಿನ ಸೇರಿಕೊಂಡು ಇಲ್ಲಿ ಸೈಯದ್ ಮದನಿ ಆಸ್ಪತ್ರೆಯನ್ನು 82ರಲ್ಲಿ ಅವತ್ತು ಪ್ರಾರಂಭ ಮಾಡಿ ಆರೋಗ್ಯಶ್ರೀದ ಸೇವೆ ಕೊಡಬೇಕಂತೇಳಿ ಇವತ್ತು ಪ್ರಾರಂಭ ಆಗಿ ಆ ಸೇವೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅವತ್ತು ದಿನೇಶ್ ಗುಂಡೂರಾವ್ ಅವರ ತಂದೆಯವರೇ ಮುಖ್ಯಮಂತ್ರಿಗಳು, ಅವತ್ತೇ ಅವರು ಬಂದು ಇಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಮಾಡಿದ ಹೇಳಲಿಕ್ಕೆ ನಾನು ಇವತ್ತು.
ಕಾರಣ ದರ್ಗಾ ಸಮಿತಿ ಶೈಕ್ಷಣಿಕ ಧಾರ್ಮಿಕ ಕ್ಷೇತ್ರದೊಂದಿಗೆ ಸಾಮಾಜಿಕವಾದ ಚಿಂತನೆ ಯಾವಾಗ ಅದು ಬೇರೆ ಬೇರೆ ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ರೆ ಎಲ್ಲ ಕೂಡ ಸ್ಟಾಪ್ ಮಾಡಿದ್ರು. ಯಾಕಂತ ಹೇಳಿದರೆ ಅವತ್ತು ದರ್ಗಾ ಸಮಿತಿ ನಾವು ದುಡ್ಡು ಮಾಡಬೇಕು, ವ್ಯಾಪಾರ ಮಾಡಬೇಕು, ಅದಕ್ಕಾಗಿ ಬಸ್ಸು ಆಸ್ಪತ್ರೆ ಇದನ್ನು ಪ್ರಾರಂಭ ಮಾಡಿದಲ್ಲ, ಜನರಿಗೆ ಒಂದು ಸೇವೆ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದನ್ನು ಇವತ್ತು ಬಹುಶಃ ತದನಂತರ ಬಂದ ಎಲ್ಲ ನಮ್ಮ ಕಾಜಿರವರು, ನಮ್ಮ ಬಹುಶಃ ದರ್ಗಾ ಸಮಿತಿ ಅಧ್ಯಕ್ಷರು, ಎಲ್ಲ ನಮ್ಮ ಸಮಿತಿಯವರು, ಈಗಿನ ಅಧ್ಯಕ್ಷ ಸಮಿತಿಯವರು ಎಲ್ಲರೂ ಕೂಡ ಅತ್ಯಂತ ಉತ್ತಮವಾಗಿ ಮುಂದೆ ತೆಗೆದು ಅತ್ಯಂತ ಸಂತೋಷ. ಸಯ್ಯದ್ ಅಲಿ ಬಾಫಕಿ ತಂಗಳ್ ದುವಾ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಸುಲ್ತಾನುಲ್ ಉಲಮಾ ಕಾದಂಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಕಾಜಿ ಸ್ಥಾನ ಅಲಂಕರಿಸಿದ್ರು. ಸಯ್ಯದ್ ಹಾಮಿದ್ ಇಂಬಿಲ್ಚಿಕ್ಕೋಯ ತಂಗಳ್ ಕಾಜಿ ಅವರಿಗೆ ಪೇಟ ತೊಡಿಸಿದ್ರು. ಈ ವೇಳೆ ಜಮಾತ್ನ 28 ಮೊಹಲ್ಲಾಗಳ ಅಧ್ಯಕ್ಷರುಗಳು ಎಪಿ ಉಸ್ತಾದ್ ಅವರಿಗೆ ಶಾಲು ಹೊದಿಸಿ ಗೌರವಿಸಿದ್ರು. ಪೇರೋಡ್ ಅಬ್ದುಲ್ ರಹಿಮಾನ್ ಸಕಾಫಿ ಧಾರ್ಮಿಕ ಉಪನ್ಯಾಸವನ್ನು ನೀಡಿದ್ರು. ಡಾಕ್ಟರ್ ಹುಸೇನ್ ಸಕಾಫಿ ಚುಳ್ಳಿಕೋಡ್, ಡಾಕ್ಟರ್ ಅಬ್ದುಲ್ ಹಕೀಂ ಅಜರಿ, ಅಶ್ರಫ್ ತಂಜಳ್ ಆದೂರು, ಅತ್ತಾವುಲ್ಲಾ ತಂಜಳ್ ಮಂಜೇಶ್ವರ, ಸಯೀದ್ ಜಲಾಲುದ್ದೀನ್ ತಂಗಳ್ ಪೋಸೊಟ್ಟು, ಸಯೀದ್ ಮದನಿ ಶರಿಯತ್ ಕಾಲೇಜು ಪ್ರಾಂಶುಪಾಲ ಅಹ್ಮದ್ ಕುಟ್ಟಿ ಸಕಾಫಿ, ಕೇಂದ್ರ ಜುಮಾ ಮಸ್ಜಿದ್ ಖತೀಬ್ ಇಬ್ರಾಹಿಂ ಸಯ್ಯದಿ, ಶಾಫಿ ಸಯ್ಯದಿ ಬೆಂಗಳೂರು, ಪೌರಾಡಳಿತ ಸಚಿವ ರಹೀಂ ಖಾನ್, ಅಲೈಡ್ ಹೆಲ್ತ್ ಸೈನ್ಸ್ ಕೌನ್ಸಿಲ್ನ ಅಧ್ಯಕ್ಷ ಯುಟಿ ಇಫ್ತಿಕಾರ್, ಯನಪೋಯ ಸಮೂಹ ಸಂಸ್ಥೆಯ ಚೇರ್ಮನ್ ವೈ ಅಬ್ದುಲ್ಲಾ ಕುಂಞಿ ಹಾಜಿ ಯನಪೋಯ, ಉಳ್ಳಾಲ ದರ್ಗಾ ಮಾಜಿ ಅಧ್ಯಕ್ಷ ಯುಕೆ ಮೋನು ಕಣಚೂರು, ಮಾಜಿ ಡಿವೈಎಸ್ಪಿ ಜಿಎ ಬಾವಾ ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಯುಆರ್ ವಿ4 ನ್ಯೂಸ್ ಉಳ್ಳಾಲ.